ಫ್ಲವರಲ್ಲೇ ಮಾಡಿದ್ದಾರೆ ಅಷ್ಟು ಮಾಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸನಿ ಡಿಸೋನ್ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ. ಇವತ್ತು ನಾವೆಲ್ಲ ಹೋಗ್ತಾ ಇದೀವಿ ಅಂದರೆ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ 5 o'clockಗೆ ಎದ್ದೇಳಬೇಕು ಅಂದ್ಕೊಂಡಿದ್ವಿ, ಆದರೆ ಲೇಟ್ ಆಯಿತು. ಅದಕ್ಕೆ ಸ್ವಲ್ಪ ಲೇಟಾಗಿ ಎದ್ವಿ. ಸನ್ನಿಧಿ ಎದ್ದಿದ್ದು ಲೇಟ್ ಆಯಿತು, ಅದಕ್ಕೆ ಲೇಟ್ ಆಯಿತು. ಇಲ್ಲ, ಮತ್ತೆ ಯಾರು ಲೇಟ್ ಮಾಡಿದ್ದು? ಎಲ್ಲರೂ ರೆಡಿಯಾಗಿದ್ದು ಲೇಟ್ ಆಯಿತು. ಲೇಟ್ ಆಗಿದ್ದಕ್ಕೆ ಟೈಮ್ 9 o'clock ಆಗಿದೆ ಗೈಸ್. 11 o'clock ಇರೋದು ಎಂಗೇಜ್ಮೆಂಟು. ಹೋಗೋಕ್ಕಾಗತ್ತಾ ಇಲ್ವೋ ಗೊತ್ತಿಲ್ಲ. ನೋಡಿ ಟ್ರಾಫಿಕ್ ಬೇರೆ, ತುಂಬಾ ಟ್ರಾಫಿಕ್ ಜಾಮ್ ಆಗಿದೆ. ಈಗ ಬ್ರೇಕ್ಫಾಸ್ಟ್ ಎಲ್ಲಿ ಮಾಡೋದು? ಯಾವ ಹೋಟೆಲ್ಗೆ ಹೋಗೋಣ ಬ್ರೇಕ್ಫಾಸ್ಟ್ಗೆ? ಕಮೆಂಟಲ್ಲಿ ಹಾಕಿ ಹೇಳಿ ಬ್ರೇಕ್ಫಾಸ್ಟ್ಗೆ. ಓಕೆ, ಬ್ರೇಕ್ಫಾಸ್ಟ್ಗೆ ಹೋದಾಗ ಅಪ್ಡೇಟ್ ಮಾಡೋಣ. ನೋಡಿ ಗೈಸ್, ನಾವು ಶ್ರೀಶೈಲಂ ವೆಜ್ ಬಂದಿದ್ದೀವಿ. ನೋಡಿ, ಶ್ರೀಶೈಲ ವೆಜ್ ರೆಸ್ಟೋರೆಂಟ್ ಬಂದಿದ್ದೀವಿ. ಫಸ್ಟ್ ಟೈಮ್ ಬರ್ತಿದ್ದು. ಟೇಸ್ಟ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಟೇಸ್ಟ್ ಮಾಡಿಬಿಟ್ಟು ರಿವ್ಯೂ ಹೇಳ್ತೀನಿ. ಗೊತ್ತಲ್ಲ, ನಾನು ಯಾವ ಹೋಟ್ಲಿಗೆ ಬಂದಿದ್ದು ಫುಡ್ ಆರ್ಡರ್ ಮಾಡೋದು. ಅದು ಯಾಕಂದ್ರೆ ಮಸಾಲೆ ದೋಸೆ. ಟೊಮೊಟೊ ರೈಸ್ ಯಾವುದು? ಹೇಗಿದೆ ಸನ್ನಿಧಿ ದೋಸೆ? ನಿಜ ಹೇಳು, ಸುಮ್ಮನೆ ಹೇಳ್ಬೇಡ. ಸಮರ್ಥದ ಬಂತು, ಅದೇ ಬೇಕಾ ನಿಮಗೆ? ಶ್ರೀಶೈಲ ಹೋಟೆಲ್ ಬನ್ನಿ, ನಾನು ರೆಫರ್ ಮಾಡ್ತೀನಿ. ಟೇಸ್ಟಿ ಆಗಿದೆ. Samar, how is your dosa? ಸೂಪರ್. ಇವಾಗ ಚಿಕ್ಕು ಒಂದು ಡೈಲಾಗ್ ಹೇಳ್ತಾನೆ. ನನಗಂತೂ ಕೇಳಿ ಕೇಳಿ ಸಾಕಾಗೋಗ್ಬಿಟ್ಟಿದೆ. ಯಾವಾಗಲೂ ಡೈಲಾಗು. ನೀವು ಒಂದ್ಸಲಿ ಕೇಳಿಸ್ಕೊಂಬಿಡಿ. ನಾನು ಮತ್ತೆ ನನ್ನ ಫ್ರೆಂಡು ಸ್ಕೂಲ್ಗೆ ಹೋಗಿ ಬೇಜಾರಾಗ್ತಿತ್ತು. ಅವಾಗ ಸಂಡೆ ಬರಲಿ ಅಂತ ಕಾಯ್ತಿದ್ವಿ. ಅವಾಗ ಸಂಡೆ ಬಂತು. ಅವಾಗ ನಾವು ಯಾವ ಸಾಂಗ್ ಹೇಳ್ಬೇಕು? ಯಾವ ಸಾಂಗು? ಸಂಡೇ ಬಂತು ಅಂತೂ ಇಂತೂ. 12 o'clockಗೆ ನಾವು ಎಂಗೇಜ್ಮೆಂಟ್ ಹಾಲ್ಗೆ ರೀಚ್ ಆದ್ವಿ. ನೋಡಿ ಎಷ್ಟು ಚಿಕ್ಕ ಗೊಂಬೆಗಳಿದೆ. ಈ ಉಂಗುರನೂ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಎಲ್ಲ ಬ್ಯೂಟಿಫುಲ್ ಡಾಲ್ಸ್ ಇದೆ. ಇದು ನಾನು ಕೇಳಿದೆ, ಈ ಡಾಲ್ನ ಕೊಡ್ತೀರಾ ಅಂತ. ಆದರೆ ಅವ್ರು ಹೇಳಿದ್ರು ಕೊಡೋಕ್ಕಾಗಲ್ಲ ಅಂತ. ನಂಗೆ ತುಂಬ ಬೇಜಾರಾಯಿತು. ನನಗೆ ಬೇಕಿತ್ತು. ಇದು ತುಂಬ ಚೆನ್ನಾಗಿತ್ತು. ಎಷ್ಟು ಕ್ಯೂಟಾಗಿದೆ ನೋಡಿ. ನಾವು ಗಂಡು ಹೆಣ್ಣನ್ನ ವೆಯ್ಟ್ ಮಾಡ್ತಾ ಇದ್ದೆ. ಹಾಗೆ ನಾನು ರಿಲೇಟಿವ್ಸ್ನೆಲ್ಲ ಮಾತಾಡಿಸ್ತಾ ಇದ್ದೆ. ಎಲ್ಲರೂ ಬಂದಿದ್ದರು, ನನ್ನ ಫ್ರೆಂಡ್ಸ್ ಎಲ್ಲ. ನೋಡಿ, ಎಲ್ಲರೂ ಬಂದಿದ್ದಾರೆ. ಎಲ್ಲರನ್ನೂ ಒಂದು ರೌಂಡ್ ಮಾತಾಡ್ಸ್ಕೊಂಬಂದೆ. ನೋಡಿ, ಇವರೇ ಹುಡುಗಿ. ಇವ್ರನ್ನ ವಿಶ್ ಮಾಡಿ ಹಂಗೆ ಊಟಕ್ಕೆ ಹೋದ್ವಿ. ನಾವು ಊಟ ಅಂತೂ ಚೆನ್ನಾಗಿತ್ತು. ಹಂಗೆ ನಾವು ಒಂದೆರಡು ಫೋಟೋಸ್ ತಗೊಂಡ್ವಿ. ನೋಡಿ, ಒಂದು ಫೋಟೋ ಅಮ್ಮನ ಜೊತೆ ಒಂದು ಫೋಟೋ ತೆಗೆಸ್ಕೊಂಡೆ. ಹಂಗಿಂದ ನಾವು ಹೊರಟಿದ್ದು. ಸ್ವಲ್ಪ ತಗೊಬೇಕು.
ಇದು ರಿಯೋ ಮೆರಿಡಿಯನ್ ರೆಸಾರ್ಟು. ನೋಡಿ ಎಂಟರ್ ಆಗ್ತಾ ಇದೀವಿ ಗೈಸ್. ಎಲ್ಲ ಇದ್ದಾರೆ ತುಂಬ. ರಿಯೋ ಮೆರಿಡಿಯನ್ ನೋಡಿ ಎಂಟರ್ ಆಗ್ತಾ ಇದೀವಿ. ಹ್ಞೂ 7:30 to 10 ಅಂತ. ನಿಮ್ಮ ರೂಮ್ಗೆ ಹೋಗ್ತಾ ಇದ್ದೀರಾ? ಸಮರ್ಥ್ ಎಷ್ಟನೇ ಫ್ಲೋರ್ಗೆ ಹೋಗ್ತಾ ಇದೆಯಾ? 4th ಫ್ಲೋರ್. ರೂಮ್ಸ್ ಚೆನ್ನಾಗಿದಲ್ಲ? ಫುಲ್ ಟಾಪಲ್ಲಿ ತೊಗೊಂಡ್ಬಿಟ್ಟಿದ್ದೀರಾ? ಹೋಟ್ಲಲ್ಲಿ ಸ್ವಿಮ್ಮಿಂಗ್ ಪೂಲ್ ಇತ್ತು. ನಾನು ಚಿಕ್ಕು ಪಪ್ಪ ಎಲ್ಲ ಸ್ವಿಮ್ಮಿಂಗ್ ಮಾಡಿದ್ವಿ. ಈಗ ನಾನು ಜಂಪ್ ಮಾಡ್ತೀನಿ. ಹೇಗೆ ಮಾಡ್ತೀನಿ ನೀವು ನೋಡಿ. ಇವಾಗ ನಾವು ಮೈಸೂರು ರೌಂಡ್ಸ್ ಹೊಡಿತಿದ್ದೀವಿ. ಸರಿ ರೀ. ಪ್ಯಾಲೇಸಲ್ಲಿ ಲೈಟ್ ಹಾಕಿದ್ರು ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಚೆನ್ನಾಗಿದೆಯಾ? ಅವನಿಗೆ ಫುಲ್ ಸ್ವೀಟ್ ಹಾಕಿ ಅವನಿಗೆ.
ಮೇಲಿದ್ದೀರಾ ನೋಡು ಸಮರ್. ಸಮರ್ ಸನ್ನಿಧಿ ಸನ್ನಿಧಿ. ನೋಡಿ ಗೈಸ್, ಹೋಟೆಲ್ಗೆ ಬಂದಿದ್ದೀವಿ. ನೋಡಿ ಇದು ಫಾರೆಸ್ಟ್ ಥರ ಇದೆ ನೋಡಿ. ಪಿಕಾಕು ಇಲ್ಲಿ ನೆಸ್ಟಲ್ಲಿ ನೆಸ್ಟ್ ಕಾಣಿಸ್ತಿಲ್ವಾ? ಸ್ವಿಮ್ಮಿಂಗ್ ಪೂಲ್ ಇದೆ. ನೋಡೋಣ, ಫುಲ್ಲು ಕತ್ಲಿದೆ ಗೈಸ್, ಭಯ ಆಗ್ತಿದೆ. ನೋಡ್ಕೊಂಬರೋಣ ಹೇಗಿದೆ ಅಂತ. ಅವ್ರು ಬಂದಿದ್ದಾರೆ. ಓ, ನೋ ಎಂಟ್ರಿ ಐತೆ. ನೋ ಎಂಟ್ರಿ 4 feet ಅಂತೆ. 4 feet, no diving. Let's go. Good morning friends, welcome back to Saridhi's on YouTube channel. ಇವಾಗ ನಾವು ರೆಡಿ ಆಗಿದ್ದೀವಿ. ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಆಮೇಲೆ ನಾನು ಏನೇನು ತೊಗೊಂಡೆ ಅಂದರೆ ತಗೊಂಡೆ. ಇದು ತುಂಬ ಚೆನ್ನಾಗಿದೆ. ಇದು ಫೋಲ್ಡಬಲ್. ಇದು ಓಪನ್ ಮಾಡ್ಬೋದು. ಓಪನ್ ಮಾಡಿಕೊಂಡು ಇದು ಹೇರ್ ಬ್ಯಾಂಡ್ ಥರನೂ ಹಾಕೋಬೋದು. ತುಂಬ ಸಾಫ್ಟ್ ಇದೆ, ಕಾಟನ್ ಥರ ಇದೆ. ತುಂಬ ಇಷ್ಟ ಆಯ್ತಿದ್ದು. ನೋಡಿ, ಸಾಫ್ಟ್ ಇದೆ. ಸಮರ್ಥನ್ ತಗೊಂಡ. ಸಮರ್ಥ ಇದು ತಗೊಂಡ. ಇದು ಲೇಸರ್ ಲೈಟು. ಇದು ಎಲ್ಲ ನೋಡಿ, ಕೆಳಗೆ ನೋಡಿ. ಸಮರ್ಥ ಈ ಥರ ತಗೊಂಡಿದ್ದಾಳೆ. ಅದು ಕಾರಲ್ಲಿದೆ, ತೋರಿಸ್ತೀವಿ. ಅದು ಚೆನ್ನಾಗಿದೆ ಇಲ್ಲ, ಆಮೇಲೆ ತೋರಿಸ್ತೀನಿ ಕಾರಲ್ಲಿ ಹೋಗ್ಬಾರ್ದು. ಬಾಯ್. ಬೆಳಗ್ಗೆ ಹೋಟ್ಲಲ್ಲಿ ತಿಂಡಿ ತಿಂದ್ವಿ. ಇದು ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಆಗಿತ್ತು. ಬ್ರೇಕ್ಫಾಸ್ಟ್ ಮುಗಿಸಿ ನಾವು ಹೊರಟಿದ್ದೆ ಚಾಮುಂಡಿ ಬೆಟ್ಟಕ್ಕೆ. ನೋಡಿ ಗೈಸ್, ಹೆಂಗ್ ಕಾಣ್ತಾ ಇದೆ ಚಾಮುಂಡಿ ಬೆಟ್ಟ ವ್ಯೂ. ಹೆಂಗಿದೆ ನೋಡಿ. ನೋಡಿ ಸರಿ ಹೇಳಿ. ಮರಳಲ್ಲಿ ಕಟ್ಟಿದ್ದಾರೆ. ಇದು ಎಕೋ ಫ್ರೆಂಡ್ಲಿ ಗಣೇಶ. ಇದು ನೋಡಿ ಹೇಗಿದೆ, ತುಂಬ ಚೆನ್ನಾಗಿದೆ. ಪೇಂಟ್ ಮಾಡಬೇಕು ಅಂತ ನೋಡಿ. ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ರಾಶಿಗಳು ನೋಡಿ. ರಾಜ ನೋಡಿ ಕೂತಿರ್ತಾರೆ, ಎಷ್ಟು ಚೆನ್ನಾಗಿ ನೋಡಿ. ರಥ ಮೇಲೆ ನೋಡಿ. ಮೈಸೂರು ಅಂಬಾರಿ, ಮೈಸೂರು ದಸರಾ ಅಂಬಾರಿ. ಲಾಫಿಂಗ್ ಬುದ್ಧ ನೋಡಿ. ಇದು ಲಾಫಿಂಗ್ ಬುದ್ಧ ದೇವಿ ಇದೆ. ದೇವಿ ಚಾಮುಂಡೇಶ್ವರಿ. ಇದು ನೋಡಿ. ಮಹಾಭಾರತ್. ಇಲ್ಲೊಂದ್ಸರಿ ಮೇಲೆ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವಾಗ ನಾವು ಮೈಸೂರು ಮಾಲ್ಗೆ ಬಂದಿದ್ದೀವಿ. ಕಾರಲ್ಲಿ ಸೀಟ್ ಮೇಲೆ ಹಾಕೊಂಡು ಕುತ್ಕೊಳ್ಳೋಕೆ ತೊಗೊಂಡಿದ್ದಾರೆ. ಇದು ಬಂದ್ಬಿಟ್ಟು ಅದರೊಳಗೆ ಯೂಸ್ ಮಾಡಿದ್ದಾರೆ. ಇದು ಒಳಗಡೆ ಇದು ಯೂಸ್ ಮಾಡಿದ್ದಾರೆ. ಸೊ ಇದು ಕೊಟ್ಟಿದ್ದಾರೆ ನೋಡಿ. ಆಮೇಲೆ ನಮ್ಮ ಪಪ್ಪ ಮಸಾಜರ್ ತೊಗೊಳ್ತಾ ಇದ್ದಾರೆ. ಮಸಾಜರ್ ಸೀಟು ತುಂಬ ಚೆನ್ನಾಗಿದೆ ಅಂತೆ. ಬೆನ್ನು ತುಂಬ ಮಸಾಜ್ ಮಾಡುತ್ತಂತೆ. ಹೇಗಿದೆ? ಚೆನ್ನಾಗಿ ಸ್ಲೀಪ್ ಕಂಪನಿ.
ಬೆನ್ನಿಗೆ ಒಳ್ಳೆ ಮಸಾಜ್, ಕ್ಲೀನಾಗಿ ಮೇಲಿಂದ ಕೆಳಗವರೆಗೂ ಹೋಗುತ್ತೆ. ಬರೀ ನೆಕ್ಕಿಗೆ ಮಾತ್ರನಾ? ಎಷ್ಟು ಒಂದು ಚಾರ್ಜ್? ಚಾರ್ಜಿಗೆ ನಿಂಗೆ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ 45 ಮಿನಿಟ್ಸ್ ಯೂಸ್ ಮಾಡಿ. ನಿಮ್ಮ ಚಾರ್ಜ್ ಹಾಕ್ಬೇಕಂದ್ರೆ ಚಾರ್ಜ್ ನೋಡಿ ಇವಾಗ 10 ನಿಮಿಷ ಹಾಕಿದ್ವಲ್ಲ, 10 ನಿಮಿಷ ಹಾಕಿದ್ರೆ ಹಾಫ್ ಆನ್ ಅವರ್. ಬಟ್ ಇದೇನಂದರೆ ಸುಮ್ಮನೆ ಹಿಂಗೆ ಹಾಕೊಂಡ್ರೆ ಏನು ಗೊತ್ತಾಗಲ್ಲ, ಕೈ ಪುಷ್ ಕೊಡ್ಬೇಕು. ಸುಮ್ಮನೆ ಲೈಟಾಗಿ ಏನೋ ಮಾತಾಡ್ತಾರೆ, ನೆಕ್ಕಿಗೆ ಮಸಾಜ್ ಮಾಡ್ತಾ ಇದೆ. ಬಟ್ ಸಮಥಿಂಗ್ ಹಿಂಗೆ ಹಿಂಗೆ ನಾವು ಬ್ಯಾಕಲ್ಲಿ ಹೊಡ್ಕೊಂಡ್ರೆ ಅದರಷ್ಟೇ ಎಫೆಕ್ಟ್ ಬರುತ್ತೆ. ಎರಡೂ ಸೇರಿದೆ. ಇದು ಸ್ಲೀಪ್ ಲ್ಯಾಬ್. ಇಲ್ಲಿ ಮೇನ್ ಇವ್ರು ಯೂಸ್ ಮಾಡ್ತಿರೋದು ಈ ಪ್ರೆಷರ್ ಟೆಸ್ಟ್ ಅಂತೆ. ಆಮೇಲೆ ಬೆಡ್ ಕೂಡ ಇದೆ, ಮೇಲೆ ಕೆಳಗೆ ಮಾಡ್ಕೊಬೋದು. ಎಲ್ಲದರಲ್ಲೂ ಅವ್ರು ಇದೇ ಪ್ರಾಡಕ್ಟ್ನ ಯೂಸ್ ಮಾಡಿರೋದು. ನಡಿ ಹೋಗೋಣ. ಮಿಸ್ ಮಾಡ್ಕೊಳ್ಳೋಕ್ಕೆ ಬೇಜಾರಾಗ್ತಾ ಇದೆ. ಇವಾಗ ಹೋಗ್ಬೇಕು. ಐ ಮಿಸ್ ದಿಸ್ ಸೋ ಮಚ್. ಇಲ್ಲ ಆಗ್ತಿದಲ್ಲ ಅದು ಇದ್ರಲ್ಲಿ ಮೊಬೈಲಲ್ಲಿ ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿ ಮಸಾಜ್ ಮಾಡುತ್ತಲ್ಲ. ಹೀಗೆ ಕುತ್ಕೊಂಡ್ರೆ ಫುಲ್ಲು ಬೆನ್ನಿಗೆಲ್ಲ ಫುಲ್ಲು ಕ್ರಿಸ್ಮಸ್ಗೆಲ್ಲ ರೆಡಿ ಆಗ್ತಾ ಇದೆ ಆಗಲೇ ಮಾಲ್ಗಳೆಲ್ಲ. Merry Christmas. ಡೋಂಟ್ ಟಚ್ ಅಂತ ಅಲ್ಲಿ ಬರ್ದಿಲ್ಲ. ಕಿಡ್ಸ್ ಶೂಸ್. ಚೆನ್ನಾಗಿದೆ ಅಲ್ಲ? ಸೂಪರ್ ಅಂದರು ಒಂದು ಆಂಟಿ. ಮೈಸೂರ್ ಮೈಸೂರು ಮಾಲಲ್ಲಿ ನಾವು ಜಂಪಿಂಗ್ ಆಡಿದ್ವಿ, ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನನ್ನ ತಮ್ಮ ಅಂತೂ ಜಂಪ್ ಮಾಡಿದ್ದು ಎಷ್ಟು ಚೆನ್ನಾಗಿತ್ತು. ಎಲ್ಲ ಕಲರ್ಫುಲ್ ಜಂಪಿಂಗ್ ಆಗಿತ್ತು ನೋಡಿ, ತುಂಬ ಚೆನ್ನಾಗಿದೆ. ನಾನು ಹಚ್ತಾ ಇದ್ದೀನಿ ಇಲ್ಲಿ, ನೀವು ನೋಡ್ಬೋದು, ತುಂಬ ಚೆನ್ನಾಗಿದೆ. ಅದನ್ನು ಫುಲ್ಲು ಬೌನ್ಸಿ ಇದೆ, ಎಲ್ಲೂ ಏರೋಗಲ್ಲ, ಚೆನ್ನಾಗಿದೆ. ನೀವು ಯಾವಾಗನ ಮೈಸೂರಿಗೆ ಬಂದಾಗ 4M ಮಾಲ್ಗೆ ಬನ್ನಿ, ತುಂಬ ಚೆನ್ನಾಗಿರುತ್ತೆ ಜಂಪಿಂಗ್ ಆಡೋಕ್ಕೆ. ನೋಡಿ ಎಷ್ಟು ಖುಷಿಯಾಗಿ ಆಡ್ಬೋದು, ಫುಲ್ ಎಂಜಾಯ್ ಮಾಡ್ಬೋದು, ಮಜಾ ಮಾಡ್ಬೋದು, ತುಂಬ ಜಂಪ್ ಮಾಡ್ಬೋದು. ಇನ್ನೂ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ನನಗಂತೂ ಬರೋಕ್ಕೆ ಇಷ್ಟ ಇರಲಿಲ್ಲ, ಆದರೆ ಅದು ಹೆಂಗೋಯ್ತು 20 ಮಿನಿಟ್ಸ್ ಗೊತ್ತೇ ಇಲ್ಲ. ಅದು ಹೆಂಗೋಯ್ತು 20 ಮಿನಿಟ್ಸು. ನಾನು ಸಮರ್ಥ್ ಫುಲ್ ಎಂಜಾಯ್ ಮಾಡಿದ್ವಿ, ಖುಷಿಯಿಂದ ಆಡಿದ್ವಿ, ಜಂಪ್ ಆಡಿದ್ವಿ. ನಾನು ನೋಡಿ ಅದು ಹತ್ತಕ್ಕೆ ಆಗ್ತಿರ್ಲಿಲ್ಲ ನೋಡಿ, ನಾನು ಹೆಂಗೆ ಮೇಲೋಗ್ಬಿಟ್ಟು ಡೋನಟ್ ಬಾಗಿ ಇಕ್ಕಿದ್ದೀನಿ. ಮಾಲಲ್ಲಿ ನಾವು ಬರ್ಗರ್ ತಿಂದ್ವಿ, ಆದರೆ ನಾನು ವೀಡಿಯೋ ಮಾಡೋದು ಮರ್ತೋದೆ. ಮೈಸೂರನ್ನ ಬಿಡೋ ಅಷ್ಟೊತ್ತಿಗೆ 8:30 ಆಗಿತ್ತು. ಅಲ್ಲಿಂದ ಹಂಗೆ ಹೊರಟ್ವಿ. ಮೈಸೂರು ರೋಡ್ ಅಂತೂ ಸಖತ್ತಾಗಿದೆ ನೋಡಿ, ಫುಲ್ಲು ಹೈವೇ ಚೆನ್ನಾಗಿದೆ. ಟ್ರಾಫಿಕ್ ಕೂಡ ತುಂಬ ಕಮ್ಮಿ ಇತ್ತು. ನಾವು 10 o'clockಗೆ ಮನೆ ರೀಚ್ ಆದ್ವಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.